ಶ್ರೀ ಅಂಬಣ್ಣನವರೇ, ಶ್ರೀ ಮಾಲ್ತೇಶ್ ಅವರೇ, ಶ್ರೀ ನಾಗಭೂಷಣ್ರವರೇ, ಹಿರಿಯರು ಸಹೋದರರಾದಂಥ ಶ್ರೀ ಮಾವಳ್ಳಿ ಶಂಕರಣ್ಣವರೇ, ಶ್ರೀ ಶಿವಶಂಕರ್ ಅವರೇ, ಶ್ರೀ ಚಂದ್ರಶೇಖರ್ ಅವರೇ, ಶ್ರೀ ಸೋಮಶೇಖರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಸಮುದಾಯದ ಸ್ನೇಹಿತರೇ ಹಾಗೂ ಯುವ ಮಿತ್ರರೇ. ಈಗಾಗಲೇ ಎಲ್ಲ ಸ್ಟಾರ್ ಸ್ಪೀಕರ್ಸ್ ಅಂತೂ ಮುಗ್ದಿದ್ದಾರೆ ಮಾತಾಡೋದು. ನರೇಂದ್ರ ಸ್ವಾಮಿ ಅವ್ರು ಹೇಳ್ದಂಗೆ ಸ್ವಾಮೀಜಿಯವ್ರು ಮಾತನಾಡಾದ್ಮೇಲೆ ನಾವೆಲ್ಲ ಮಾತಾಡೋದು ಅಪ್ರಸ್ತುತ. ಸಭೆಯಲ್ಲಿ ಆಲ್ಮೋಸ್ಟ್ ನಾನು ಮಿಸ್ ಆಗಿಬಿಟ್ಟಿದ್ದೆ. ಮಾತು ಕೊಟ್ಟಿದ್ದೆ ನಾನು ಈ ಸಭೆಗೆ ಬರ್ತೀನಿ ಅಂತ. ಆದರೆ ಕಾರಣ ಆದರೆ ಅಂತ ಏನು ಭಾಳಷ್ಟು ತಮ್ಗೆ ಗೊತ್ತಿದೆ ಏನೇನು ಬೆಳವಣಿಗೆ ನಡೆದಿದೆ. ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿ ವಹಿಸಿದರು. ಜೊತೆಗೆ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಕೂಡ ಒಂದು ಜವಾಬ್ದಾರಿ ವಹಿಸಿರೋದ್ರಿಂದ ಸ್ವಲ್ಪ ಆಲ್ಮೋಸ್ಟ್ ಇಕ್ಕಟ್ಟಾಗಿತ್ತು. ಆದರೆ ನಾನು ನಮ್ಮ ಸ್ಟಾಫ್ ಅವ್ರಿಗೆ ಕೇಳಿದೆ, ಏನಪ್ಪ ಎಲ್ಲ ಸೇರಿದಾರ, ಸಾಹೇಬ್ರೆಲ್ಲ ಮಾತನಾಡೋಕ್ಕೆ ಚಾಲೂ ಮಾಡಿದಾರ ಅಂತ. ಸರ್ ಒಂದು ಅರ್ಧ ಗಂಟೆ ಇದ್ದರೆ ಹೋಗಿ ಬಂದುಬಿಡೋಣ ಅಂತ ನಾನು ಬಂದೆ. ಯಾಕಂದರೆ ಮುಖ ತೋರಿಸ್ಲಾರ್ದೆ ಬಯಸ್ಕೊಳೋಕ್ಕಿಂತ ಮುಖ ತೋರಿಸಿ ಬಯಸ್ಕೊಳೋದು ಬೆಟ್ರು ಅಂತ ಅಷ್ಟೇ. ಪರಿಶಿಷ್ಟ ಪಂಗಡ ಭಾರತ ರತ್ನ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕ್ಲಬ್ದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಸನ್ಮಾನ್ಯ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ನನ್ನ ಮಾತನ್ನು ಮುಕ್ತಾಯ ಇದ್ದೀನಿ. ಜೈ ಭೀಮ್. ಏನು ನಮ್ಮದು ಬೇಡಿಕೆ ಇರಲಿಲ್ಲ. ಬೇಡಿಕೆ ಇದ್ದಿದ್ದೇ ಪೇ ಸ್ಕೇಲ್ ಕೊಟ್ಟಿದ ಮೇಲೆ ಜನ ಸರ್ಕಾರವನ್ನು ನಾವು ಅಭಿನಂದಿಸಿದ್ದೇವೆ ಮತ್ತು ಬೇರೆ ಒಂದು ಕಾರ್ಯಕ್ರಮವನ್ನು ನಾವು ಅಭಿನಂದಿಸಿ ನೋಡ್ತಾ ಇದ್ದೀವಿ. ಇಲ್ಲಿ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎಲ್ಲರ ಮೂಲಕ, ಅಂದರೆ ಒಂದು ಸಭಾ ಸಮಾರಂಭದ ಮೂಲಕ ಅವರ ಚಿಂತನೆಗಳನ್ನು ಪಸರಿಸಬೇಕು, ಡಿಸ್ಪರ್ಸ್ ಮಾಡಬೇಕು, ಅವರನ್ನು ನೆನೆಸ್ಕೊಬೇಕು. ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ ಅವರ ಚಿಂತನೆಗಳು, ಅವರ ಆಲೋಚನೆಗಳನ್ನು ಸಾಕಾರಗೊಳ್ತಿದ್ದಾವ ಇಲ್ವಾ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ. ನಮ್ಗೆ ವಿಚಾರನೇ ಗೊತ್ತಿಲ್ಲ ಅಂದರೆ ಸಾಕಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಇಡೀ ರಾಷ್ಟ್ರದುದ್ದಕ್ಕೂ ಎಲ್ಲ ಕಡೆ ಬರ್ತ್ಡೇ ಮೂಲಕ ಅಥವಾ ಯಾವುದೇ ಸಮಾರಂಭದಲ್ಲಿ ಅವರೊಬ್ಬರು ದೊಡ್ಡ ಹೈಕಾನ್, ಸಂವಿಧಾನ ಸಭೆಯಲ್ಲಿರ್ಬೋದು, ಸಂಸತ್ತಲ್ಲಿರ್ಬೋದು, ರಾಜ್ಯ ಸರ್ಕಾರದಲ್ಲಿರ್ಬೋದು, ಯಾವುದೇ ವ್ಯಕ್ತಿ ಇಡೀ ಈ ದೇಶದ 150 ಕೋಟಿ ಜನಸಂಖ್ಯೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಈ ಸರ್ಕಾರ ನಡೀತಾ ಇದೆ, ಈ ದೇಶ ನಡೀತಾ ಇದೆ. ಹಾಗಾಗಿ ಸಮಾನತೆ ಇರ್ತಕ್ಕಂಥದ್ದು ಮತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಮಾಧ್ಯಮ ಮಿತ್ರರು, ನಾನಿರ್ಬೋದು, ನೀವಿರ್ಬೋದು, ನಮ್ಮೆಲ್ಲರಿಗೂ ಸಮಾನತೆ ಬೇಕು.